ಪ್ರೀತಿಯ ಮಕ್ಕಳೇ, ಈಗ ನಾವು ದೈನಂದಿನ ಜೀವನದಲ್ಲಿ ಕೆಲವು ಕ್ರಿಯೆಗಳನ್ನು ನೋಡ್ತೀವಿ. ಗೊತ್ತಾಯ್ತಾ? ಈಗ ನಾವು ಅಡುಗೆ ಮಾಡ್ಬೇಕಾರೆ, ಈಗ ಬೇಸಿಗೆ ಕಾಲದಲ್ಲಿ ಹಾಲನ್ನು ನೀವು ಭಾಳ ಹೊತ್ತು ಇಟ್ಟರೆ ಕೆಟ್ಟೋಗುತ್ತೆ, ಒಡೆದೋಗುತ್ತೆ ಅಲ್ವಾ? ಈ ಕ್ರಿಯೆಗಳಿಗೆ ನಾವೇನಂತ ಕರಿತೀವಿ? ಈಗ ಕಬ್ಬಿಣ ತುಕ್ಕು ಹಿಡಿಯೋದು ಏನಂತ ಕರಿತೀವಿ? ಆ ಕ್ರಿಯೆಗಳಿಗೆ ರಾಸಾಯನಿಕ ಕ್ರಿಯೆಗಳು. ಈಗ ಹಣ್ಣು ಮಾಗುವುದು, ಇತರ ಉದಾಹರಣೆ ಕೊಡ್ತೀರಾ ರಾಸಾಯನಿಕ ಕ್ರಿಯೆಗಳಿಗೆ? ನೀವು 8ನೇ ಕ್ಲಾಸ್ನಲ್ಲಿ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ ಮಕ್ಕಳೇ? ಭೌತ ಬದಲಾವಣೆ ಅಂದ್ರೇನು? ಈಗ ಭೌತ ಬದಲಾವಣೆ, ಈಗ ಹಾಳೆಯನ್ನು ನಾನು ತುಂಡು ಮಾಡ್ತೀನಿ. ಈಗ ಒಂದು ಹಾಳೆ ಐತಪ್ಪ, ಈ ಹಾಳೆಯನ್ನು ತುಂಡು ಮಾಡಿದಾಗ ಹಾಳೆಯ ಗುಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಬದಲಾವಣೆ. ಇದನ್ನ ಎಂತ ಬದಲಾವಣೆ ಅಂತ ಕರಿತೀವಿ? ಇದೇ ಹಾಳೆಯನ್ನು ನಾವು ಸುಟ್ವಿ ಅಂತ ತಿಳ್ಕೊಳ್ಳಿ. ಸುಟ್ಟಾಗ ಏನಾಗಿ ಪರಿವರ್ತನೆ ಆಗುತ್ತೆ? ಅದು ಬೂದಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾದ್ರೆ ಹಾಳೆ ಬೂದಿ ಆಗುತ್ತಲ್ಲ, ಬೂದಿಯಿಂದ ಮತ್ತೆ ನಾವು ಹಾಳೆ ಮಾಡಕ್ಕಾಗುತ್ತಾ? ಹಾಳೆ ಮಾಡ್ಬೋದಾ? ಇಲ್ಲ. ಆಯ್ತಾ? ಈಗ ನಾವು ಇದನ್ನ ಏನಂತ ಕರಿತೀವಿ? ಅದನ್ನ ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಕಿಟಕಿ ಹಾಕ್ಬೇಕಾಗುತ್ತೆ. ಈಗ ನಾವು 1ನೇ ಪಾಠ ರಾಸಾಯನಿಕ ಕ್ರಿಯೆಗಳು, ಅಧ್ಯಾಯ 1. ಮೊದಲನೇ ಅಧ್ಯಾಯ ಯಾವುದು? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈಗ ರಾಸಾಯನಿಕ ಕ್ರಿಯೆಗಳು ಅಂದ್ರೆ ಏನಂತ ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ದೈನಂದಿನ ಜೀವನದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಹಾಲು ಕೊಠಡಿಯ ತಾಪಮಾನದಲ್ಲಿ ಕೆಟ್ಟು ಹೋಗೋದನ್ನು ನೋಡ್ತೀವಿ. ಅಥವಾ ನಿಮಗೆ ಮೊಸರು ಬೇಕಪ್ಪ, ಅವಾಗ ಏನ್ ಮಾಡ್ತೀರಿ? ಹಾಲನ್ನ ಹೆಪ್ಪಾಕ್ತೀರಿ ಅಲ್ವಾ? ಅದು ಒಂದು ರಾಸಾಯನಿಕ ಕ್ರಿಯೆ. ಕಬ್ಬಿಣ ತುಕ್ಕು ಹಿಡಿಯೋದು ಒಂದು ರಾಸಾಯನಿಕ ಕ್ರಿಯೆ. ಇದೇ ತರ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳ ಉದಾಹರಣೆ ಕೊಡ್ತೀರಾ? ಕೊಡಬೇಕಾಗ ಒಂದು ರಾಸಾಯನಿಕ ಕ್ರಿಯೆ ಉದಾಹರಣೆ. ದ್ರಾಕ್ಷಿ ಹುದುಗುವಿಕೆ ಒಳಪಟ್ಟಾಗ. ದ್ರಾಕ್ಷಿ ಹುದುಗುವಿಕೆಗೆ ಒಳಪಟ್ಟಾಗ. ಈ ಕಡೆ ಅಭಿಲಾಷ, ಆಹಾರವನ್ನ ಬೇಯಿಸಿದಾಗ. ಮೊಟ್ಟೆಯನ್ನು ಬೇಯಿಸಿದಾಗ, ಮೊಟ್ಟೆ ಹಸಿಯಾಗಿದ್ದಾಗ ಮೊಟ್ಟೆ ಹೆಂಗಿರುತ್ತೆ? ದ್ರವ ರೂಪದಲ್ಲಿರುತ್ತೆ. ಬೇಯಿಸಿದಾಗ ಅದು ಏನಾಗುತ್ತೆ? ಸ್ಥಿತಿ ಬದಲಾವಣೆ ಆಗುತ್ತೆ. ಗೊತ್ತಾಯ್ತಾ? ಕರ್ಪೂರವನ್ನು ಹಚ್ತೀರಿ, ಅದು ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ. ಇದನ್ನ ಉತ್ಪತನ ಅಂತ ಕೇಳಿದ್ರಲ್ವಾ? ಉತ್ಪತನ. ಅದೇ ರೀತಿ ನೀವು ಅನೇಕ ರಾಸಾಯನಿಕ ಕ್ರಿಯೆಗಳನ್ನ ನೋಡಿರ್ತೀರಿ. ಆಹಾರವನ್ನು ಬೇಯಿಸಿದಾಗ ಆಯ್ತು, ನಾವು ಉಸಿರಾಟ ಮಾಡಿದಾಗ, ಗೊತ್ತಾಯ್ತಾ? ಆಹಾರ ಬೇಯಿಸಿದಾಗ, ಅಥವಾ ನಾವು ನಮ್ಮ ದೇಹದಲ್ಲಿ ಆಹಾರ ಜೀರ್ಣ ಆದಾಗ, ಅದು ಒಂದು ರಾಸಾಯನಿಕ ಕ್ರಿಯೆ. ಈಗ ನೀವು ಬೆಳಗ್ಗೆ ಮುದ್ದೆ, ರೊಟ್ಟಿ, ಚಪಾತಿ, ಅನ್ನ ತಿಂದು ಬಂದಿರ್ತೀರಪ್ಪ, ಅದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ನಮ್ಮ ದೇಹದಲ್ಲಿ. ಗೊತ್ತಾಯ್ತಾ? ಈಗ ರಾಸಾಯನಿಕ ಕ್ರಿಯೆಗಳು ಅಂದ್ರೆ, ಈ ರಾಸಾಯನಿಕ ಕ್ರಿಯೆಗಳಲ್ಲಿ ಏನ್ ಬರುತ್ತೆ ಅಂದ್ರೆ ಹೊಸ ವಸ್ತುಗಳು ಉತ್ಪತ್ತಿ ಆಗುತ್ತೆ. ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಬಗ್ಗೆ ಕೇಳಿದ್ರಲ್ವಾ? ಭೌತ ಬದಲಾವಣೆ ಅಂದ್ರೆ ಏನು ಬದಲಾವಣೆ ಆಗಲ್ಲ. ಈಗ ನಾವೊಂದು ಕಟ್ಟಿಗೆಯನ್ನು ತುಂಡು ಮಾಡೋದು, ಈ ಚಾಪೀಸನ್ನ ತುಂಡು ಮಾಡ್ತೀವಿ, ಅದು ಭೌತ ಬದಲಾವಣೆ. ಗೊತ್ತಾಯ್ತಾ? ಇದನ್ನ ನೀರಿಗೆ ಹಾಕ್ತೀವಿ, ಅವಾಗ ಅದು ರಾಸಾಯನಿಕ ಬದಲಾವಣೆ ಆಗುತ್ತೆ. ಈಗ ರಾಸಾಯನಿಕ ಕ್ರಿಯೆಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಹೊಸ ವಸ್ತುಗಳು ಉತ್ಪತ್ತಿ ಆಗುತ್ತೆ. ಪ್ರತಿವರ್ತಕಗಳು, ಗೊತ್ತಾಯ್ತಾ? ಪ್ರತಿವರ್ತಿಸಿ ಹೊಸ ಉತ್ಪನ್ನ ಉತ್ಪತ್ತಿ ಆದರೆ ಅದನ್ನ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಗೊತ್ತಾಯ್ತಾ? ಯಾವುದೇ ರಿಯಾಕ್ಟೆಂಟ್ಸ್, ಪ್ರತಿವರ್ತಕಗಳು ರಾಸಾಯನಿಕವಾಗಿ ವರ್ತಿಸಿ ಹೊಸ ವಸ್ತು ಉತ್ಪತ್ತಿ ಆದರೆ ಅದನ್ನು ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಉದಾಹರಣೆಗೆ ಈ ರಾಸಾಯನಿಕ ಕ್ರಿಯೆಗಳನ್ನ ಹೆಂಗ್ ಗುರುತಿಸೋದು? ರಾಸಾಯನಿಕ ಕ್ರಿಯೆಗಳು ನಡೆಯೋದು, ಈಗ ರಾಸಾಯನಿಕ ಕ್ರಿಯೆಗಳು ನಡೀತಿವೆ ಅಂತ ಹೇಳ್ತೀವಲ್ವಾ? ನಡಿಬೇಕಾದ್ರೆ ರಾಸಾಯನಿಕ ಕ್ರಿಯೆಗಳನ್ನು ಗುರುತಿಸೋದು ಹೆಂಗೆ ಅಂತ ನಾವು ನೋಡೋಣ. ಈಗ ಮೊದಲನೇದಾಗಿ ಒಂದು ಮೆಗ್ನೀಸಿಯಂ ರಿಬ್ಬನ್. ನಿಮಗೆ ಮೊದಲನೇ ಚಟುವಟಿಕೆ ಐತಿ, ಚಟುವಟಿಕೆ 1. ಯಾರು ಒಬ್ರು ಓದ್ತಿರೋ ಚಟುವಟಿಕೆನಾ?
ನಯನ ಚಟುವಟಿಕೆ 1 ಓದಮ್ಮ. ಸುಮಾರು 2 ಸೆಂಟಿಮೀಟರ್ ಉದ್ದದ ಮೆಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಿ. ವೆರಿ ಗುಡ್. ಕೂತ್ಕೋ. ಮರಳು ಕಾಗದದಿಂದ ಯಾಕೆ ಉಜ್ಜಬೇಕು ಯಾರಾದ್ರೂ ಹೇಳ್ತೀರಾ ಮಕ್ಕಳ? ಮರಳು ಕಾಗದದಿಂದ ಈ ಮೆಗ್ನೀಷಿಯಂ ಅನ್ನೋದು ಒಂದು ಲೋಹ ತಾನೆ. ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಲೋಹಗಳಿಗೆ ಉದಾಹರಣೆ ಕೊಡ್ತೀರಾ? ಲೋಹಗಳಿಗೆ ರಮ್ಯ 2 ಲೋಹಗಳನ್ನು ಹೇಳು. ಲೋಹಗಳು. ಗಾಜು ಲೋಹ ಅಲ್ಲ. ಗಾಜು ಲೋಹನಾ? ಗಾಜು ಲೋಹ. ನೀ ಹೇಳಮ್ಮ. ಚಿನ್ನ ಮತ್ತು ಬೆಳ್ಳಿ. ಚಿನ್ನ, ಬೆಳ್ಳಿ, ಕಬ್ಬಿಣ, ತಾಮ್ರ ಅಲ್ವಾ? ಅಲ್ಯೂಮಿನಿಯಂ ತರನೇ ಇದು ಒಂದು ಲೋಹ. ಮೆಗ್ನೀಷಿಯಂ ಗೊತ್ತಾಯ್ತಾ? ಇದಕ್ಕಿಂತಲೂ ಹಿಂದ್ಗಡೆವು ಸೋಡಿಯಂ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ ಅಂತ ಬರ್ತವೆ. ಸೋಡಿಯಂ ನೀರಿಗೆ ಹಾಕಿದಾಗ ಏನಾಗುತ್ತೆ? ಬೆಂಕಿ ಹತ್ಕೊಳ್ಳುತ್ತೆ. ನೋಡಿದ್ರಾ? ನೀರಿನ ಮೇಲೆ ಸೌಂಡ್ ಮಾಡ್ಕೊಂಡು ಓಡಾಡುತ್ತೆ. ಈಗ ನಾವು ಕ್ಯಾಲ್ಸಿಯಂ ಅಂತಂದ್ರೆ ಸುಟ್ಟ ಸುಣ್ಣ ತಂದಿದ್ದೀವಿ. ಈಗ ನಾವು ಒಂದು ಮೆಗ್ನೀಷಿಯಂ ಪಟ್ಟಿಯನ್ನ ಚೆನ್ನಾಗಿ ಉಜ್ಜಿ, ಯಾಕೆ ಉಜ್ಜಬೇಕು ಅಂತ ಗೊತ್ತಾಯ್ತಲ್ವಾ? ಇದು ಯಾವುದೇ ಲೋಹಗಳು ಏನ್ ಮಾಡ್ತವೆ, ಏನಾಗ್ತವೆ ಹೇಳ್ರಿ? ಏನಾಗ್ತವೆ ಲೋಹಗಳು? ಕಬ್ಬಿಣ ಏನಾಗುತ್ತೆ? ಅಲ್ಲಲ್ಲ, ಹಂಗೆ ಇಟ್ರೆ ಗಾಳಿಯಲ್ಲಿ ಏನಾಗುತ್ತೆ? ಕಬ್ಬಿಣ ತುಕ್ಕಿಡಿಯುತ್ತೆ. ಅದೇ ರೀತಿ ಮೆಗ್ನೀಷಿಯಂ ಸಹ ಏನಾಗಿರುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಆಗಿರುತ್ತೆ. ಮೆಗ್ನೀಷಿಯಂ ಗಾಳಿಯಲ್ಲಿ ಇಟ್ಟಾಗ ಏನಾಗಿರುತ್ತೆ? ಇದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿರುತ್ತೆ. ಅದಕ್ಕೆ ಇದನ್ನ ಏನ್ ಮಾಡ್ಬೇಕು? ಚೆನ್ನಾಗಿ ಉಜ್ಜಬೇಕು. ಉಪ್ಪು ಕಾಗದದಿಂದ ಚೆನ್ನಾಗಿ ಉಜ್ಜಿ ಇದನ್ನ ಮೇಲ್ಮೈಯಲ್ಲಿ ಇರುವಂತ ಎಲ್ಲ ಆಕ್ಸೈಡ್ ಪದರವನ್ನ ಏನ್ ಮಾಡ್ಬೇಕು? ಇದನ್ನ ಕ್ಲೀನ್ ಮಾಡ್ಬೇಕು. ನಿಮಗೆ ಅಪ್ಲೈಡ್ ಪ್ರಶ್ನೆ 1 ಮಾರ್ಕ್ಸ್ ಕೇಳ್ತಾರೆ. ಮೆಗ್ನೀಷಿಯಂ ಪಟ್ಟಿಯನ್ನ ಯಾಕೆ ಉಜ್ಜಬೇಕು? ಸುಳಕ್ಕೆ ಬರ್ನ್ ಮಾಡೋಕ್ಕಂತ ಮೊದಲು ಉಜ್ಜಬೇಕು ಯಾಕೆ ಅಂತ ಕೇಳ್ತಾರೆ. ಯಾರು ಹೇಳ್ತೀರಿ ಯಾಕೆ ಉಜ್ಜಬೇಕು? ವೆರಿ ಗುಡ್. ಯಾಕಂದ್ರೆ ಆಕ್ಸೈಡ್ ಪದರ ಇದ್ರೆ ಅದು ಜಾಸ್ತಿ ಬೇಗ ಹತ್ಕೊಳ್ಳಲ್ಲ. ಬೇಸಿಗೆ ಕಾಲದಲ್ಲಿ ಒಲೆ ಚೆನ್ನಾಗಿ ಉರಿಯುತ್ತೆ. ಮಳೆಗಾಲದಲ್ಲಿ ಉರಿಯುತ್ತೆ ಒಲೆ ಚೆನ್ನಾಗಿ ಉರಿಯಲ್ಲ. ಸೌದೆ ಎಲ್ಲ ಒದ್ದೆ ಆಗಿರ್ತಾವಲ್ವಾ? ಯಾವ ದೀಪ ಇದು? ಯಾವ ದೀಪ? ಮಧ್ಯಸಾರ ದೀಪ. ಆಲ್ಕೋಹಾಲ್ ದೀಪ ಅಲ್ಲ, ಮಧ್ಯಸಾರ ದೀಪ ಅಂತ ಹೇಳ್ಬೇಕು. ಈಗ ನಾವೇನ್ ಮಾಡ್ತೀವಿ ಹೇಳ್ರಿ? ಮೆಗ್ನೀಷಿಯಂ ಪಟ್ಟಿಯನ್ನ ಏನ್ ಮಾಡ್ತೀವಿ? ವರ್ಕ್ ಮಾಡ್ತೀವಿ, ಸುಡ್ತೀವಿ. ಮೆಗ್ನೀಷಿಯಂ ಪಟ್ಟಿಯನ್ನ ಗಾಳಿಯಲ್ಲಿ ಉರಿಸೋದು. ಒಂದು ಇಕ್ಕಳದ ಸಹಾಯದಿಂದ ಮೆಗ್ನೀಷಿಯಂ ಪಟ್ಟಿಯನ್ನ ಹೊಡ್ಸೋದು. ವಾಚ್ ಗ್ಲಾಸ್ ಅಲ್ಲಿ ಇದನ್ನ ಬೂದಿಯನ್ನ ಸಂಗ್ರಹಿಸಬೇಕು ಅಂತ ಹೇಳ್ತಾರೆ. ಈಗ ಮೆಗ್ನೀಷಿಯಂ ಪಟ್ಟಿ ಹೆಂಗ್ ಉರಿಯುತ್ತೆ? ಪ್ರಕಾಶಮಾನವಾಗಿ ಉರಿತೈತಲ್ವಾ? ನೀವು ನೋಡ್ರಿ, ಪ್ರಕಾಶಮಾನವಾಗಿ ಉರಿತೈತೆ ಇದು. ನೋಡಿದ್ರೆ ಮೆಗ್ನೀಷಿಯಂ ಪಟ್ಟಿ ಉರಿಯಲ್ಲ? ಚಪ್ಪಾಳೆ ತಟ್ರಿ ಮತ್ತೆ. ಮೆಗ್ನೀಷಿಯಂ ಗಾಳಿಯಲ್ಲಿ ಉರಿದಾಗ ಏನಾಯ್ತಪ್ಪ ನಮ್ಗೆ? ಮೆಗ್ನೀಷಿಯಂ ಗಾಳಿಯಲ್ಲಿ ಉರಿದಾಗ ಏನಾಯ್ತು? ಪ್ರಕಾಶಮಾನವಾದ ಬೆಳಕು ಮತ್ತು ಶಾಖ ಬಿಡುಗಡೆ ಆಯಿತು ಅಲ್ವಾ? ಮೆಗ್ನೀಷಿಯಂ ಗಾಳಿಯಲ್ಲಿ ಉರಿದಾಗ ಪ್ರಕಾಶಮಾನವಾದ ಬೆಳಕು ಮತ್ತು ಶಾಖ ಉತ್ಪತ್ತಿ ಆಯಿತು ಅಲ್ವಾ? ಅದೇ ರೀತಿ ಮೆಗ್ನೀಷಿಯಂ ಗಾಳಿಯಲ್ಲಿ ಪ್ರತಿವರ್ತಿಸಿ ಏನಾಯಿತು? ಮೆಗ್ನೀಷಿಯಂ ಆಕ್ಸೈಡ್ ಆಯಿತು. ಮೆಗ್ನೀಷಿಯಂ ಆಕ್ಸೈಡ್ ಆಯಿತು. ಅದೇ ರೀತಿ ಬಣ್ಣದಲ್ಲಿ ಬದಲಾವಣೆ ಅಂತ ಹೇಳ್ತಾರೆ. ಬಣ್ಣದಲ್ಲಿ ಬದಲಾವಣೆ. ಉದಾಹರಣೆಗೆ ನಾವು ಒಂದು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅನ್ನು ತಗೊಳ್ಳೋಣ. ಪೊಟ್ಯಾಸಿಯಂ ಪರ್ಮಾಂಗನೇಟ್. ಪೊಟ್ಯಾಸಿಯಂ ಪರ್ಮಾಂಗನೇಟ್ ನೀರಿಗೆ ಹಾಕಿದ ತಕ್ಷಣ ಯಾವ ಬಣ್ಣ ಬರುತ್ತೆ ನೋಡಿದ್ರಾ? ಡಾರ್ಕ್ ಕಲರ್ ಬರುತ್ತೆ. ಅದೇ ರೀತಿ ಈಗ ಇನ್ನೊಂದು ಚಟುವಟಿಕೆ, ತಾಪದಲ್ಲಿ ಬದಲಾವಣೆ. ನಾವೊಂದು ನೀರು ತಗೊಂಡಿದ್ವಿ,
ನೀರಿಗೆ ಸುಣ್ಣವನ್ನು ಹಾಕ್ತೀವಿ. ನೋಡ್ರಿ, ಗುಳ್ಳೆಗಳು ಉತ್ಪತ್ತಿ ಆಗ್ತವಲ್ವಾ? ಗುಳ್ಳೆಗಳು ಉತ್ಪತ್ತಿ ಆಗ್ತವೆ ಮತ್ತು ಸುಣ್ಣ ನೀರಲ್ಲಿ ಇದ್ದಾಗ ಇದು ನೋಡಿ ತಾಪದಲ್ಲಿ ಬದಲಾವಣೆ ಆಗುತ್ತೆ. ಇದು ರಿಯಾಕ್ಷನ್ ನೀರು ಕ್ಯಾಲ್ಸಿಯಂ ಆಕ್ಸೈಡ್ ಸುಣ್ಣ ನೀರಿಗೆ ಹಾಕಿದ ತಕ್ಷಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಗೊತ್ತಾಯ್ತಾ? ತಾಪದಲ್ಲಿ ಬದಲಾವಣೆ ಆಗುತ್ತೆ. ನೀವು ಸ್ವಲ್ಪ ಬಿಸಿ ನೀರಿಗೆ ಹಾಕಿದ್ರೆ ಇನ್ನೂ ವೇಗವಾಗಿ ಏನಾಗುತ್ತೆ ಇದು? ನಿಮ್ಮ ಮನೆಯಲ್ಲಿ ನೋಡಿದ್ರಲ್ವಾ? ಸುಣ್ಣವನ್ನು ನೀರಿಗೆ ಹಾಕಿದ ತಕ್ಷಣ ಬಿಸಿ ಆಗುತ್ತೆ, ಅಂದ್ರೆ ಉಷ್ಣ ಬಿಡುಗಡೆ ಆಗುತ್ತೆ. ನೀರು ಬಹಳ ತಣ್ಣಗಿದಾವೆ ಬಟ್ ಬಿಸಿ ಆಗ್ತಾ ಇದೆ, ಗುಳ್ಳೆಗಳು ಬಿಡುಗಡೆ ಆಗ್ತಾ ಇದಾವೆ ಅಲ್ವಾ? ನೋಡವ, ಬಿಸಿ ಆಗ್ತಾ ಇದ್ದ? ಹೇಳು, ಬಿಸಿ ಆಗ್ತಾ ಇದೆ ಇಲ್ಲ? ಈಗ ಲೈಟ್ ಆಗಿ ಬಿಸಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಹೊತ್ತು ಇಟ್ಕೋಣ. ಅದೇ ರೀತಿ ನಾವು ಯಾವುದೇ ಲೋಹಗಳನ್ನ ಆಮ್ಲಗಳಿಗೆ ಹಾಕಿದಾಗ, ಇದನ್ನು ಆಸಿಡ್ ಆಮ್ಲಗಳಿಗೆ ಹಾಕಿದಾಗ, ಲೋಹಗಳನ್ನು ಆಮ್ಲಗಳಿಗೆ ಹಾಕಿದಾಗ ಏನಾಗುತ್ತೆ? ಏನ್ ಮಾಡ್ತೇವೆ? ಲೋಹಗಳು ಆಮ್ಲಗಳಲ್ಲಿರುವ ಹೈಡ್ರೋಜನ್ ಅನಿಲವನ್ನ ಸ್ಥಾನಪಲ್ಲಟಗೊಳಿಸ್ತೇವೆ. ಈಗ ನಾವು ಕ್ಯಾಲ್ಸಿಯಂ ನೀರಿಗೆ ಹಾಕಿದ ತಕ್ಷಣ ಏನ್ ಬಿಡುಗಡೆ ಆಯಿತು ಅಂತ ಹೇಳಿದೆ ನಾನು? ಹೈಡ್ರೋಜನ್. ಗೊತ್ತಾಯ್ತಾ? ಬಟ್ ಸಣ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ, ಅದು ಬೆಂಕಿ ಹಚ್ಕೊಳ್ಳಲ್ಲ. ಅದೇ ಸೋಡಿಯಂ ನೀರಿಗೆ ಹಾಕಿದ ತಕ್ಷಣ ಬಹಳ ಜೋರಾಗಿ ಬಿರುಸಾಗಿ ಹೈಡ್ರೋಜನ್ ಬಿಡುಗಡೆ ಬೆಂಕಿ ಹಚ್ಕೊಳ್ಳುತ್ತೆ. ಆದ್ರೆ ಕ್ಯಾಲ್ಸಿಯಂ ಅದರಷ್ಟು ಜೋರಾಗಿ ಬೆಂಕಿ ಹಚ್ಕೊಳ್ಳೋದು. ನೋಡಿ, ಆಗಲೇ ನೀರು ತಣ್ಣಗಿದ್ವು, ಬಿಸಿ ಆಗ್ತಾ ಇದೆ. ಕ್ಯಾಲ್ಸಿಯಂ ಅಂದ್ರೆ ಬಹಿರುಷ್ಣಕ ಕ್ರಿಯೆ. ಈಗ ನಾವು ಈಗ ನಾವು ಒಂದು ಆಸಿಡ್ ಅನ್ನ ತಗೊಂಡಿದ್ದೀವಿ, ಹೈಡ್ರೋಕ್ಲೋರಿಕ್ ಆಸಿಡ್ HCl. ಹೈಡ್ರೋಕ್ಲೋರಿಕ್ ಆಸಿಡ್ಗೆ ಒಬ್ಬರು ಯಾರು ಈ ಕಡೆ ಒಂದು ತುಂಡು ಇಲ್ಲೇ ಮೆಗ್ನೀಷಿಯಂ ಅನ್ನ ಹಾಕೋಣ. ಆಸಿಡ್ ಇದು ಮಕ್ಕಳೇ, ಇದು ಪ್ರನಾಳ ಗೊತ್ತಲ್ಲ ನಿಮ್ಗೆ? ಪ್ರನಾಳ ಟೆಸ್ಟ್ ಟ್ಯೂಬ್ ಅಂತ ಕರಿತೀವಿ. ಇದು ಟೆಸ್ಟ್ ಟ್ಯೂಬ್ ಹೋಲ್ಡರ್. ಟೆಸ್ಟ್ ಟ್ಯೂಬ್ ಹೋಲ್ಡರ್ನೆಲ್ಲ ಇಡ್ಕೋಬೇಕು. ಈಗ ಇದಕ್ಕೆ ನಾವು ಒಂದು ತುಂಡು ಮೆಗ್ನೀಷಿಯಂ ಅನ್ನ ಹಾಕ್ತೀವಿ. ಇದು ಲೋಹ, ಇದು ಮೆಗ್ನೀಷಿಯಂ ಲೋಹ ತಾನೆ. ಮೆಗ್ನೀಷಿಯಂ ಹಾಕಿದಾಗ ಮೆಗ್ನೀಷಿಯಮ್ಮು ಆಮ್ಲದೊಂದಿಗೆ ವರ್ತಿಸಿ ಹತ್ರ ಬಾ, ಇಲ್ಲಿ ಗುಳ್ಳೆಗಳು ಬಿಡುಗಡೆ ಆಗ್ತವೆ. ನೋಡಲ್ಲಿ ಗುಳ್ಳೆಗಳು ಕೆಳಗಡೆ ಬಿಡುಗಡೆ ಮೇಕ್ ಬಂತಲ್ವಾ? ಅದು ಮೇಲೆ ತೇಲ್ತಾ ಆಯ್ತು. ಗುಳ್ಳೆಗಳು ಬಿಡುಗಡೆ ಆಗ್ತದವಲ್ವಾ? ರಾಸಾಯನಿಕ ಕ್ರಿಯೆ ನಡೆದಾಗ ಅನಿಲದ ಬಿಡುಗಡೆ ಆಗುತ್ತೆ. ಏನಾಗುತ್ತೆ? ಅನಿಲದ ಬಿಡುಗಡೆ. ನೋಡಿ, ಅನಿಲ ಬಿಡುಗಡೆಯಾಗಿ ಮೇಕ್ ಬರ್ತಾ ಐತೆ. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಈ ಹೈಡ್ರೋಜನ್ ಗ್ಯಾಸು ಪಾಪ್ ಶಬ್ದದೊಂದಿಗೆ ಉರಿತದ ಮಕ್ಕಳೇ. ಈಗ ಹೈಡ್ರೋಜನ್ ಗ್ಯಾಸ್ ಐತಲ್ವಾ? ನಾವು ಇದಕ್ಕೆ ಹಿಡಿದ್ರೆ ಇದನ್ನ ಈಗ ಸ್ವಲ್ಪ ಕಲೆಕ್ಟ್ ಮಾಡಬೇಕು, ಉರಿಯುತ್ತೆ. ಈಗ ನೋಡ್ರಿ, ಈಗ ಅನಿಲದ ಬಿಡುಗಡೆ ಆಗ್ತಾ ಇತ್ತಲ್ವಾ? ಅನಿಲ ಬಿಡುಗಡೆ ಆಗುತ್ತೆ. ಯಾವ ಅನಿಲಪ್ಪ ಇದು ಅಂತಂದ್ರೆ ಹೈಡ್ರೋಜನ್ ಅನಿಲ. ಇದು ಸಹ ಬಿಸಿ ಆಗುತ್ತೆ. ನೋಡಿ ಬಿಸಿ ಆಯ್ತು, ಅದು ಸುಡ್ತಾ ಇತ್ತು. ಇದು ಸಹ ಸುಡ್ತಾ ಇತ್ತು. ನೋಡಿ, ಸುಡ್ತಾ ಐತೆ ಇಲ್ಲ? ಅಂದ್ರೆ ತಾಪದಲ್ಲಿ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಆಗ ತಣ್ಣಗಿದ್ವಲ್ಲ ನೀರು, ನೋಡವ ಈಗ ಬಿಸಿ ಆಗತ್ತೆ ಎಲ್ಲ. ಬಿಸಿ ಆಗತ್ತಾ? ಬಿಸಿ ಆಗತ್ತಾ? ಮುಟ್ ನೋಡಪ್ಪ. ಆಯ್ತು, ಇಲ್ಲಿ ಇಲ್ಲಿ ಬಿಸಿ ಆಗಿದೆ. ಯಾಕಂದ್ರೆ ನೀವು ಹಿಂದಾರು ಮುಟ್ ನೋಡ್ಬೋದು. ಬಿಸಿ ಆಗಿದೆ, ತಾಪದ ಬದಲಾವಣೆ. ಹಾಗಾದ್ರೆ ರಾಸಾಯನಿಕ ಕ್ರಿಯೆ ಈ ಕಡೆ ನಾವು ಒಂದು ಪ್ರಮಾಣದಲ್ಲಿ ಬೇರಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೊನೇಟ್, ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಇದನ್ನ ಹಾಕೋಣ.
ಅದಾಗ್ಬಿಡ್ರಿ ಕುತ್ಕೊಳ್ರಿ. ನೀರಿನ ಗ್ಲಾಸ್ ಸೈಜ್ ಐತಿ ನನಗೆ. ಆ ನೀರಿನ ಗ್ಲಾಸ್ ಐತೆ ಸೈಡ್ಗೆ ಇಕ್ಲ. ಏನಿದು ಸೋಡಿಯಂ ಸಲ್ಫೇಟ್. ಯಾವ್ದಪ್ಪ ಇದು? ಸೋಡಿಯಂ ಸಲ್ಫೇಟ್. ಸೋಡಿಯಂ ಸಲ್ಫೇಟ್ ಇದು. ಸೋಡಿಯಂ ಸಲ್ಫೇಟ್. ಇನ್ನೊಂದು ಬೇರಿಯಂ ಕ್ಲೋರೈಡ್. ಈಗ ಎರಡು ದ್ರಾವಣಗಳದಾವ ಮಕ್ಕಳೇ. ಇದು ನಮ್ಮ ಕೈ ಇರೋದು ಬೇರಿಯಂ ಕ್ಲೋರೈಡ್, ಅವನ ಕಡೆ ಇರೋದು ಸೋಡಿಯಂ ಸಲ್ಫೇಟ್. ಇವೆರಡನ್ನು ಮಿಕ್ಸ್ ಮಾಡಿದಾಗ ರಾಸಾಯನಿಕ ಕ್ರಿಯೆಗಳು ಜರುಗಿ ಇದರ ವಿನಿಮಯ ಕ್ರಿಯೆ ಅಂತ ಕರಿತೀವಿ. ಅದಾಯ್ತಾ? ಎರಡನ್ನ ನಾವು ಮಿಕ್ಸ್ ಮಾಡಿದಾಗ ರಾಸಾಯನಿಕ ಕ್ರಿಯೆ ನೋಡಿ ಬಿಳಿ ಪ್ರೆಸಿಪಿಟೇಟ್ ಬರ್ತದೆ. ಇದು ತಿಳಿ ದ್ರಾವಣ ತರ ಇದೆ, ಇದು ಬಿಳಿ ಪ್ರೆಸಿಪಿಟೇಟ್ ಬಂತಲ್ವಾ, ಹಾಲಿನಂತೆ ಬೆಳ್ಳಗಾಯ್ತು. ಅದು ಯಾವುದೇ ಬಣ್ಣ ಇರಲಿಲ್ಲ ಇದು. ಈಗ ಇದು ಬಿಳಿಯಾಗಿ ಬದಲಾವಣೆ ಆಯಿತು, ಆ ತರ ಬೆಳ್ಳಗಾಯ್ತು. ಅದೇ ರೀತಿ ನಾವು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಬರುತ್ತೆ. ಅದು ಪೊಟ್ಯಾಸಿಯಂ ಪರ್ಮಾಂಗನೇಟ್. ಈಗ ಆಯ್ತಾ ಸೂಚಿ ಆಯ್ತಾ? ಡಿವೈಡರ್ ಕೊಡೋದು. ಡಿವೈಡರ್ ಇದು ನೋಡಿ, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲ ವಿನಯ? ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರಲ್ಲಪ್ಪ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಇದು ಪ್ರತ್ಯಾಮ್ಲ. ಪ್ರತ್ಯಾಮ್ಲಗಳಿಗೆ ನಾವು ಫಿನಾಕ್ತಲೀನ್ ಹಾಕಿದ್ರೆ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಯಾವ ಬಣ್ಣ ಬಂತು? ಗೊತ್ತಾಯ್ತಾ? ಬಣ್ಣದಲ್ಲಿ ಬದಲಾವಣೆ, ರಾಸಾಯನಿಕ ಕ್ರಿಯೆ ನಡೆದಾಗ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಬಣ್ಣದಲ್ಲಿ ಏನಾಯ್ತು? ಯಾವ ಬಣ್ಣ ಬಂತು ಮಕ್ಕಳು? ಈಗ ಪಿಂಕ್ ಬಣ್ಣ ಬಂತು. ಯಾವ ಬಣ್ಣ ಬಂತು? ಈ ಬಣ್ಣನ ಮತ್ತೆ ಇದು ಆಮ್ಲ ಮಾಧ್ಯಮಕ್ಕೆ ಬಂದ್ರೆ, ಆಮ್ಲೀಯ ಮಾಧ್ಯಮಕ್ಕೆ ಬಂದ್ರೆ ಈ ಪಿಂಕ್ ಬಣ್ಣ ಮತ್ತೆ ಹೋಗುತ್ತೆ. ಗೊತ್ತಾಯ್ತಾ? ಟೈಟ್ರೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈಗ ನಾವು ಇಲ್ಲಿ ಆಮ್ಲ ತಗೊಂಡಿದ್ವಲ್ವಾ? ನೋಡಿ ಇದನ್ನ ಆಮ್ಲವನ್ನ ಇದಕ್ಕೆ ಹಾಕ್ತೀವಿ. ಸಲ್ಫ್ಯೂರಿಕ್ ಆಮ್ಲ. ಬಣ್ಣ ಹೋಯ್ತಾ? ಬಣ್ಣ ಹೋಯ್ತಲ್ವಾ? ರಾಸಾಯನಿಕ ಕ್ರಿಯೆ ನಡೆದಾಗ ನೋಡ್ರಿ ಪೂರ್ತಿ ನಾವು ಬಣ್ಣ ಹೋಗ್ತಾ ಇದೆ ಅಲ್ವಾ? ಐತೆ ಇಲ್ಲ ಇನ್ನೂ ನೀ ಕ್ಲಿಯರ್ ಆಗಿ ಹೋಗ್ಬೇಕು ಅಂದ್ರೆ ಇದರಿಂದ ಒಂದು ಆಮ್ಲವನ್ನು ತೆಗೆದು ಹಾಕಿದ್ರೆ ಕ್ಲಿಯರ್ ಆಗಿ ಬಣ್ಣ ಹೋಗುತ್ತೆ. ಈಗ ಒಂದು
ಮತ್ತೆ ನಾವು ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಮತ್ತೆ ಬಣ್ಣ ಬರುತ್ತೆ. ನಾವು ಫಿನಾಲ್ಫಥಲೀನ್ ಹಾಕ್ತೀವಿ ಅಂತ ತಿಳ್ಕೊಳ್ಳಿ. ಫಿನಾಲ್ಫಥಲೀನ್ ಹಾಕಿದ್ರೆ ಮತ್ತೆ ಬಣ್ಣ ಬರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಮತ್ತೆ ಇದಕ್ಕೆ ಬಣ್ಣ ಬದಲಾಗುತ್ತೆ. ಈಗ ನಮಗೆ ಗೊತ್ತಾಯ್ತು ಮಕ್ಕಳೇ, ರಾಸಾಯನಿಕ ಕ್ರಿಯೆ ನಡೆದಾಗ ತಾಪ ಬಿಡುಗಡೆ ಆಗುತ್ತೆ. ರಾಸಾಯನಿಕ ಕ್ರಿಯೆ ನಡೆದಾಗ ಎಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ, ಗುಳ್ಳೆಗಳು ಬಿಡುಗಡೆ ಆಗ್ತವೆ. ರಾಸಾಯನಿಕ ಕ್ರಿಯೆ ನಡೆದಾಗ ಬಣ್ಣದಲ್ಲಿ ಬದಲಾವಣೆ, ಸ್ಥಿತಿ ಬದಲಾವಣೆ. ಈಗ ನಾವು ಸುಟ್ವಿ ಘನವಸ್ತು, ಅದು ಬೂದಿ ಆಯ್ತು ಅಲ್ವಾ, ಸ್ಥಿತಿ ಬದಲಾವಣೆ ಆಗುತ್ತೆ. ಈಗ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಗುರುತಿಸುವ 4 ಲಕ್ಷಣಗಳು ಯಾವ್ಯಾವು ಅಂತ ಕೇಳ್ತಾನೆ. 4 ಲಕ್ಷಣಗಳು, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಗುರುತಿಸಬಹುದಾದ 4 ಲಕ್ಷಣಗಳು. ಒಂದನೇದು ಏನು ಬದಲಾವಣೆ ಆಗುತ್ತೆ? ಸ್ಥಿತಿ ಬದಲಾವಣೆ. ನೆಕ್ಸ್ಟ್ ಬಣ್ಣದಲ್ಲಿ ಬದಲಾವಣೆ. ನೆಕ್ಸ್ಟ್ ಅನಿಲದ ಬಿಡುಗಡೆ. ಅದೇ ರೀತಿ ತಾಪದಲ್ಲಿ ಬದಲಾವಣೆ. ನೋಡ್ರಿ, ಇಷ್ಟು ಪಾಯಿಂಟ್ ಅನ್ನ ನೆನ್ಪಿಡಬೇಕು. ಬಣ್ಣದಲ್ಲಿ ಬದಲಾವಣೆ 4 ಪಾಯಿಂಟ್. ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಗುರುತಿಸಬಹುದಾದ 4 ಲಕ್ಷಣಗಳು. 2 ಮಾರ್ಕ್ಸ್ ಕೇಳ್ತಾರೆ ಮಕ್ಕಳೇ. ಶಶಾಂಕ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಗುರುತಿಸಬಹುದಾದ 4 ಲಕ್ಷಣಗಳು ಯಾವ್ಯಾವು? ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪಮಾನದಲ್ಲಿ ಬದಲಾವಣೆ. ವೆರಿ ಗುಡ್, ವೆರಿ ಗುಡ್. ಚಪ್ಪಾಳೆ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಗುರುತಿಸಬಹುದಾದ 4 ಲಕ್ಷಣಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾರೆ. ಕಾವ್ಯ ಹೇಳಮ್ಮ. ಸ್ಥಿತಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ. ಅನಿಲದ ತಾಪದ ಬದಲಾವಣೆ. ಕಡೆಯಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಗುರುತಿಸಬಹುದಾದ 4 ಲಕ್ಷಣಗಳು. ಹೇಳ ಅಭಿಲಾಷ. ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದ ಬದಲಾವಣೆ. ವೆರಿ ಗುಡ್. ಈಗ ಒಂದೇ ಚಟುವಟಿಕೆ ಅಂತ ತಿಳ್ಕೊಂಡ್ರಿ. ಇಕ್ಕಳದ ಸಹಾಯದಿಂದ ಮ್ಯಾಗ್ನೀಸಿಯಂ ರಿಬ್ಬನ್ ಉಳಿಸೋದು, ಅಲ್ಲಿ ಶಾಖ ಮತ್ತು ಬೆಳಕು ಬಿಡುಗಡೆ ಆಯ್ತು. ಎರಡನೇದು ನಾವು ಸುಣ್ಣವನ್ನ ನೀರಿಗೆ ಹಾಕಿದ್ವಿ, ಇಲ್ಲಿ ತಾಪದ ಬಿಡುಗಡೆ ಆಯ್ತು, ಮತ್ತೆ ಅನಿಲ ಬಿಡುಗಡೆ ಆಯ್ತು. ಅದೇ ರೀತಿ ನಾವು ಒಂದು ಲೋಹದ ತುಂಡನ್ನ ಸಲ್ಫ್ಯೂರಿಕ್, ಅದು ಹೈಡ್ರೋಕ್ಲೋರಿಕ್, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ. ಆಯ್ತಾ? ಸಾರರಿಕ್ತ ಅಂದ್ರೆ ನೀರು ಹಾಕಿದಂತ ಒಂದು ಆಮ್ಲದಲ್ಲಿ ನಾವು ಮ್ಯಾಗ್ನೀಸಿಯಂ ಪಟ್ಟಿ ಹಾಕಿದ್ವಿ, ಅದು ನೀರಿನ ಮೇಲೆ ತೇಲ್ತು ಅಂದ್ರೆ ಅದು ಗುಳ್ಳೆಗಳು ಬಿಡುಗಡೆ ಆಯ್ತು, ಹೈಡ್ರೋಜನ್ ಬಿಡುಗಡೆ ಆಯ್ತು. ನೆಕ್ಸ್ಟ್ ಬಣ್ಣದ ಬದಲಾವಣೆ. ನಾವೇನ್ ಮಾಡಿದ್ವಿ? ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಮಿಕ್ಸ್ ಮಾಡಿದಾಗ ಅದು ಹಾಲಿನಂತೆ ಬೆಳ್ಳಗಾಯ್ತು. ಇದಕ್ಕೆ ನಾವು ದ್ವಿವಿಭಜನೆ, ದ್ವಿಸ್ಥಾನ ಪಲಟ ಕ್ರಿಯೆ ಅಂತ ಕರಿತೀವಿ, ಮುಂದೆ ಬರ್ತದೆ. ಹೌದಾಯ್ತಾ? ಈ ತರ 4 ಲಕ್ಷಣಗಳು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನ ಗುರುತಿಸ್ತೀವಿ. ಅದೇ ರೀತಿ ನೆಕ್ಸ್ಟ್ ರಾಸಾಯನಿಕ ಸಮೀಕರಣಗಳು ಅಂದ್ರೆ ಏನು ಅಂತ ನೋಡೋಣ. ರಾಸಾಯನಿಕ ಸಮೀಕರಣಗಳು. ಇದು ಸಮೀಕರಣಗಳು ಅಂದ್ರೆ ಏನು ಅಂತ ಕೇಳಿದ್ರಲ್ಲ ಮಕ್ಕಳೇ. ಏನ್ ಸಮೀಕರಣಗಳು ಅಂದ್ರೆ, ನೀವು ಗಣಿತದಲ್ಲಿ ಸಮೀಕರಣಗಳು ಬರ್ತವೆ, ಸಮೀಕರಣಗಳು ಕೇಳಿದ್ರಲ್ವಾ? ಯಾವುದೇ ರಾಸಾಯನಿಕ ಕ್ರಿಯೆಯನ್ನ ಶಬ್ದ ಮತ್ತು ಸಂಕೇತದ ರೂಪದಲ್ಲಿ ಬರೆದ್ರೆ ಅದನ್ನ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಶಬ್ದದ ರೂಪದಲ್ಲಿ ಮತ್ತು ಸಂಕೇತ. ಈಗ ನಾವು ಗಾಳಿಯಲ್ಲಿ ಮೆಗ್ನೀಸಿಯಂ ಉಳಿಸೋದು, ಮೆಗ್ನೀಸಿಯಂ ಪ್ಲಸ್ ಆಕ್ಸಿಜನ್, ಮೆಗ್ನೀಸಿಯಂ ಪ್ಲಸ್ ಏನ್ ಬರುತ್ತೆ ಹೇಳಿ? ಆಕ್ಸಿಜನ್. ನಾವು ಗಾಳಿಯಲ್ಲಿ ಉಳಿಸಿದ್ವಿ, ಗಾಳಿಯಲ್ಲಿ ಏನಿದೆ? ಆಕ್ಸಿಜನ್ ಇದೆ. ಯಾವುದೇ ವಸ್ತುಗಳು ಉಳಿಯೋದ್ರೆ ಏನ್ ಬೇಕು? ಆಕ್ಸಿಜನ್ ಬೇಕು. ಗೊತ್ತಾಯ್ತಾ? ಮೆಗ್ನೀಸಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಏನ್ ಬರುತ್ತೆ ಹೇಳಿ? ಮೆಗ್ನೀಸಿಯಂ ಆಕ್ಸೈಡ್. ಇದು ಒಂದು ಸಮೀಕರಣ.
ಗೊತ್ತಾಯ್ತಾ? ಬಟ್ ಇದು ನಾವು ಶಬ್ದ ಸಮೀಕರಣ ಅಂತ ಕರಿತೀವಿ. ಎಂತ ಕರಿತೀವಿ ನಾವು ಇದನ್ನ? ಶಬ್ದ ಸಮೀಕರಣ. ಈ ಸಮೀಕರಣವನ್ನ ನಾವೀಗ ಶಬ್ದದ ರೂಪದಲ್ಲಿ ಬರ್ತೀವಿ. ನಾವು ಬಾಯಾಗಿ ನಾವು ಹೆಂಗೆ ಹೇಳಿದ್ರೆ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉಳಿಸಿದಾಗ ಮೆಗ್ನೀಸಿಯಂ ಆಕ್ಸೈಡ್ ಆಗುತ್ತದೆ ಅಂತ ಹೇಳ್ತೀವಿ. ಅದನ್ನ ಸಮೀಕರಣ ರೂಪದಲ್ಲಿ ಬರೆಯಕ್ಕೆ ಹೆಂಗ್ ಬರಿತೀವಿ? ಮೆಗ್ನೀಸಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಬಾಣದ ಗುರುತು ಅಂತ ಕರಿತೀವಿ. ಇದು ನಾವು ಸಂಕೇತ ರೂಪದಲ್ಲಿ ಮೆಗ್ನೀಸಿಯಂ ಸಿಂಬಲ್ ಏನು? ಸಂಕೇತ Mg. Mg. ವೆರಿ ಗುಡ್. ಮೆಗ್ನೀಸಿಯಂ ಸಿಂಬಲ್ Mg. ಆಕ್ಸಿಜನ್ ಸಿಂಬಲ್ ಏನು? O2. ಬಾಣದ ಗುರುತು ಮೆಗ್ನೀಸಿಯಂ ಆಕ್ಸೈಡ್ ಸಿಂಬಲ್ ಏನು? MgO. ಬಟ್ ಇದು ಸರಿದೂಗಿದ ಸಮೀಕರಣ ಅಲ್ಲ ಮಕ್ಕಳೇ. ಮೆಗ್ನೀಸಿಯಂ ಆಕ್ಸಿಜನ್ ಇಲ್ಲಿ ಎರಡಿದೆ, ಇಲ್ಲಿ ಒಂದೇ ಇದೆ. ಬಟ್ 2Mg + O2 gives rise to 2MgO ಅಂತ ಬರುತ್ತೆ. ಬಟ್ ನಾವು ಸಮೀಕರಣವನ್ನ ಹಿಂಗೆ ಬರಿತೀವಿ, Mg + O2 MgO ಅಂತ. Yes sir. ಬಟ್ ಸಮೀಕರಣವನ್ನ ನಾವು ಹಿಂಗೆ ಬರೆದ್ರೆ ಇದು ಸರಿದೂಗಿದ ಸಮೀಕರಣ ಆಗಲ್ಲ. ಸರಿದೂಗಿದ ಸಮೀಕರಣ ಆಗಲ್ಲ. ಈಗ ಶಕ್ತಿ ಸಂರಕ್ಷಣಾ ನಿಯಮ ಗೊತ್ತಲ್ಲ ನಿಮ್ಗೆ? Yes sir. ಶಕ್ತಿ ಸಂರಕ್ಷಣಾ ನಿಯಮ ಏನ್ ಹೇಳುತ್ತೆ? ಯಾರು ಹೇಳ್ತೀರಿ? ಶಕ್ತಿ ಸಂರಕ್ಷಣಾ ನಿಯಮ ಹೇಳ ಸಿಂಚನ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಗೊಳಿಸಲು ಸಾಧ್ಯವಿಲ್ಲ ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ. ವೆರಿ ಗುಡ್, ವೆರಿ ಗುಡ್. ಚಪ್ಪಾಳೆ. ಈಗ ರಾಶಿ ಸಂರಕ್ಷಣಾ ನಿಯಮ ಹೇಳಿದ್ರು. ಶಕ್ತಿ ಸಂರಕ್ಷಣಾ ನಿಯಮ 9ನೇ ತರಗತಿಗೆ ಕಲಿತಿದ್ರಿ ಶಶಾಂಕ. ಶಕ್ತಿ ಸಂರಕ್ಷಣಾ ನಿಯಮ ಏನ್ ಹೇಳ್ತದೆ? ಶಕ್ತಿಯನ್ನ ಲಯಗೊಳಿಸಲು ಸಾಧ್ಯವಿಲ್ಲ. ವೆರಿ ಗುಡ್. 9ನೇ ತರಗತಿಯಲ್ಲಿ ಭೌತಶಾಸ್ತ್ರದಲ್ಲಿ ಕಲಿತಿದ್ರಿ. ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ಆದ್ರೆ ಶಕ್ತಿಯನ್ನು ಏನ್ ಮಾಡಬಹುದು? ಪರಿವರ್ತಿಸಬಹುದು. ಒಂದು ರೂಪದಿಂದ ಪರಿವರ್ತಿಸ. ಅದೇ ರೀತಿ ರಾಶಿ ಸಂರಕ್ಷಣಾ ನಿಯಮನ ಹೇಳುತ್ತೆ, ರಾಶಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ಗೊತ್ತಾಯ್ತಾ? ನಾವು ರಾಶಿ ಅಂದ್ರೆ ತೂಕ. ಈಗ ನಾವಿಲ್ಲಿ 4 ಪ್ರಮಾಣಗಳಿದಾವೆ. ನಾವಿದನ್ನ ಸಮೀಕರಣ ಬರೀಬೇಕಾದ್ರೆ ನಾವು ಇದನ್ನ ಸರಿದೂಗಿಸ್ಬೇಕು. ಇಲ್ಲಿ 1 ಪರಮಾಣು ಐತೆ, ಇಲ್ಲಿ 2 ಪರಮಾಣು ಐತೆ. ಎಷ್ಟಾದ್ರೂ 2 ಸೇರ್ಕೊಂಡು 3 ಆಯ್ತು. ಈ ಕಡೆ 3 ಆಯ್ತು, ಈ ಕಡೆ ಮೆಗ್ನೀಸಿಯಂ ಮತ್ತು ಆಕ್ಸಿಜನ್ 2 ಆಯ್ತು. ಗೊತ್ತಾಯ್ತಾ? ನಾವು ಕೆಜಿ ಲೆಕ್ಕದಾಗ ಹೇಳಿದ್ರೆ ಈ ಕಡೆ 3 kg ಇಟ್ಟಿದ್ವಿ, ಆ ಕಡೆ 2 kg ಇಟ್ಟಿದ್ವಿ. ಬ್ಯಾಲೆನ್ಸ್ ಆಗುತ್ತಾ? ಇಲ್ಲ ಸರ್. ನಿನಗೆ 3 kg ತರಕಾರಿ ಬೇಕು ಅಂದ್ರೆ 3 kg ಕಲ್ಲು ಇಡ್ತೀಯಾ, ಈ ಕಡೆ 3 kg ಯಾವ್ದೋ ಆಲೂಗಡ್ಡೆ ಬೇಕಪ್ಪ, 2 kg ಆಲೂಗಡ್ಡೆ ಹಾಕಿ ತಗ ಅಂತಂದ್ರೆ ಅಕ್ಷಂತಿ ನೀನು? ಇಲ್ಲ ಸರ್. ಯಾಕೆ ಅಕ್ಷಣಲ್ಲ? ಕಮ್ಮಿ 1 kg ಕಮ್ಮಿ ಇದೆ. 3 kg ಆಲೂಗಡ್ಡೆ ಹಾಕಿದ್ರೆ ಮಾತ್ರ ಅದು ಈಕ್ವಲ್ ಆಗುತ್ತೆ. ಹಂಗೆ ಸಮೀಕರಣ ಸರಿ ಹೋಗಿಲ್ಲ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ 2 ಇರೋದ್ರಿಂದ ಈ ಸಮೀಕರಣಕ್ಕೆ ಈ ಕಡೆಗೆ ಬ್ರಾಕೆಟ್ ಹಾಕಿ ಇದನ್ನ 2ರಿಂದ ಗುಣಿಸ್ಬೇಕು. 2ರಿಂದ ಗುಣಿಸಿದಾಗ ಇದು 2 ಆಯ್ತು, ಇದು 2 ಆಯ್ತು. ಇದೇನೋ 2 ಇದೆ ಇಲ್ಲಿ, ಈ ಕಡೆ ನಾವು ಇದನ್ನ 2ರಿಂದ ಗುಣಿಸ್ಬೇಕು. 2Mg + O2 gives rise to 2MgO ಅಂತ ಆಗುತ್ತೆ. ಗೊತ್ತಾಯ್ತಾ? ಈಗ ಸಮೀಕರಣ ಸರಿದೂಗಿದ ಸಮೀಕರಣ, ಸರಿದೂಗದೇ ಇರೋ ಸಮೀಕರಣ ಅಂತ ಬರ್ತದೆ. ರಾಸಾಯನಿಕ ಸಮೀಕರಣವನ್ನು ಹೆಂಗ್ ಬರೀತಾರೆ ಅಂತಂದ್ರೆ, ನಾವು ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಇದನ್ನ ಸರಿ ಹೊಂದಿಸಬೇಕು. ಈ ಕಡೆ ನಾವು ಏನಂತ ಕರಿತೀವಿ? ಇದನ್ನ ಎಡಭಾಗ ಅಂತ ಕರಿತೀವಿ. ಈ ಕಡೆಗೆ ಏನಂತ ಕರಿತೀವಿ? ಇದನ್ನ ಬಲಭಾಗ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಈ ಕಡೆಗೆ LHS ಅಂತ ಕರಿತೀವಿ, ಈ ಕಡೆಗೆ RHS. ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್. ಗೊತ್ತಾಯ್ತಾ? ಈಗ ಮೊದಲು ಸಮೀಕರಣ ಬರೆದಿದ್ವಲ್ಲ, ಅದು ಸರಿದೂಗಿರ್ಲಿಲ್ಲ. ಇಲ್ಲಿ Mg, ಇಲ್ಲಿ O2 ಪ್ಲಸ್ ಈ ಕಡೆ ಏನಿತ್ತು? ಬರೀ MgO ಇತ್ತು. ಅರ್ಥ ಆಯ್ತಾ? Yes sir. ಈಗ ನಾವು ಲಿಂಕ್ ಬರ್ಕೋಬೇಕು. ಇಲ್ಲಿ LHS ಅಂತ ಬರೀಬೇಕು, ಈ ಕಡೆಗೆ RHS ಅಂತ ಬರೀಬೇಕು. ಇಲ್ಲಿ ಯಾವ್ಯಾವ ಧಾತುಗಳಿದಾವೆ ಅಂತ ಬರೀಬೇಕು. ಇಲ್ಲಿ Mg ಇದೆ, ಆಕ್ಸಿಜನ್ ಇದೆ, ಮತ್ತೆ 2 ಇದೆ ಅಲ್ವಾ? Mg ಇಲ್ಲಿ 1 ಇದೆ, ಆಕ್ಸಿಜನ್ ಇಲ್ಲಿ 2 ಇದೆ. 2 ಕೂಡಿಸಿದ್ರೆ ಎಷ್ಟಾಯ್ತು? 3 ಆಯ್ತು. ಈ ಕಡೆ RHS ಕಡೆ ಮೆಗ್ನೀಸಿಯಂ 1 ಇದೆ, ಆಕ್ಸಿಜನ್ ಸಹ 1 ಇದೆ. 2 ಸೇರಿಸಿದ್ರೆ ಎಷ್ಟಾಯ್ತು? 2 ಆಯ್ತು. ಹಾಗಾದ್ರೆ ಈ ಕಡೆ 3 ಆಯ್ತು, ಆ ಕಡೆ 2 ಆಯ್ತು. ಸರಿದೂಗಿದ ಸಮೀಕರಣನ? ಅರ್ಥ ಆಯ್ತಾ? ಸರಿದೂಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊದಲು ಇದನ್ನ ಇವು 2ನ್ನು 2ರಿಂದ ಗುಣಿಸ್ಬೇಕು. ಇದು 2 ಆಗುತ್ತೆ, ಇದು 2 ಆಗುತ್ತೆ, ಈ ಕಡೆ 4 ಆಗುತ್ತೆ. ಅಂದ್ರೆ ಇದನ್ನ ಬ್ರಾಕೆಟ್ ಹಾಕಿ ಇದನ್ನ 2ರಿಂದ ಗುಣಿಸ್ಬೇಕು ಮಕ್ಕಳೇ. ನೆಕ್ಸ್ಟ್ ಇದು 2ರಿಂದ ಗುಣಿಸಿದಾಗ ಮೆಗ್ನೀಸಿಯಂ 2 ಆಯ್ತು, ಆಕ್ಸಿಜನ್ 2 ಆಯ್ತು. ಲಕ್ಷ್ಮಿ, ಇಲ್ಲಿ ಆಕ್ಸಿಜನ್ 2 ಇದೆ, ಮೆಗ್ನೀಸಿಯಂ 2 ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದನ್ನ 2ರಿಂದ ಗುಣಿಸ್ಬೇಕು. ಅಂದ್ರೆ ಇಲ್ಲೂ ಸಹ 2ರಿಂದ ಗುಣಿಸ್ಬೇಕು.
ಅವಾಗ ಇದು 2 ಆಗುತ್ತೆ. ಇದನ್ನೇನು 2 ಇದೆ. ಅವಾಗ ಈ ಕಡೆನೂ ಸಹ ಏನಾಯ್ತು ಈಗ 4 ಆಯ್ತು. ಈ ಕಡೆನ 4. ಅರ್ಥ ಆಯ್ತಾ? ಇದರ ಸಮೀಕರಣ ಸರಿದೂಗಿಸೋದು ಬರುತ್ತೆ. ಪ್ರತಿವರ್ತಕದಲ್ಲಿ ಎಷ್ಟು ಧಾತುಗಳಿರ್ತವೋ ಉತ್ಪನ್ನದಲ್ಲೂ ಸಹ ಅಷ್ಟೇ ಧಾತುಗಳಿರ್ತವೆ. ಗೊತ್ತಾಯ್ತಾ? ಪ್ರತಿವರ್ತಕದಲ್ಲಿ ಇದ್ದಷ್ಟೇ ಧಾತುಗಳು ಎಲ್ಲಿರ್ಬೇಕು, ಉತ್ಪನ್ನದಲ್ಲೂ ಸಹ ಇರಬೇಕು. ಅರ್ಥ ಆಯ್ತಾ? Yes, sir. ಪ್ರತಿವರ್ತಕದಲ್ಲಿ ಎಷ್ಟು ಧಾತುಗಳು ಇರ್ತವೋ ಉತ್ಪನ್ನದಲ್ಲೂ ಸಹ ಅಷ್ಟೇ ಧಾತುಗಳಿದ್ರೆ ಅದನ್ನ ಎಂತ ಸಮೀಕರಣ ಅಂತ ಕರಿತೀವಿ? ಸರಿದೂಗುವ ಸಮೀಕರಣ ಅಂತ ಕರಿತೀವಿ ಮಕ್ಕಳೇ. ಈಗ ನಿಮಗೆ ಇನ್ನೊಂದು ಸಮೀಕರಣವನ್ನ ಹೇಳ್ತೀನಿ ನಾನು ನಿಮಗೆ. ಸತುವು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಅಲ್ವಾ? ಸತುವಿನ ಸಲ್ಫೇಟ್. ಇಲ್ಲಿ Zn ಪ್ಲಸ್ H2SO4 ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಅಂತ ಇದೆ. ಇದು ನೀವು ಸರಿದೂಗಿದೆಯಾ ಇಲ್ಲ ಹೇಳ್ಬೇಕು ನನಗೆ. ಸತು ಅಂದ್ರೆ ಗೊತ್ತಮ್ಮ? ಜಿಂಕ್. ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ. ಸಲ್ಫ್ಯೂರಿಕ್ gives rise to ಏನು? ಸತುವಿನ ಸಲ್ಫೇಟ್. ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್. ಈಗ ನಾನು ಬರೀತೀನಿ. ಸತು